ಇನ್ನು ಅಹಿಂದ ಸಿಎಂ, ದಲಿತರೇ ಮುಖ್ಯಮಂತ್ರಿ, ಈ ರೀತಿಯಾದಂತಹ ಚರ್ಚೆಗಳ ನಡುವೆನೆ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಬೇಕು ಅನ್ನುವಂಥ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಸಭೆ ನಡೆಸಿರುವಂತಹ ಸಿಎಂ ಮುಂದಿನ ಸಚಿವ ಸಂಪುಟದಲ್ಲಿ ನಿರ್ಧಾರ ಅಂತ ಹೇಳಿದ್ದಾರೆ. ಹಿಂದುಳಿದ ನಾಯಕರು ವರದಿ ಜಾರಿ ಆಗಲೇಬೇಕು ಅಂತ ಹೇಳ್ತಾ ಇದ್ರೆ ವಿಪಕ್ಷಗಳು ಬೇರೆಯದ್ದೇ ದಾಳ ಉರುಳಿಸ್ತಾ ಇವೆ. ವರದಿಗೆ ವಿರೋಧ ಇಲ್ಲ ಎನ್ನುತ್ತಲೇ ಮೂಡಾ ಪ್ರಕರಣವನ್ನ ಎಳೆತರಲಾಗ್ತಾ ಇದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಜ್ವಾಲೆ ಮೂಡಾ ಹಗರಣ ಹೊತ್ತಿ ಉರಿತಿರೋ ಹೊತ್ತಲ್ಲೇ ಜಾತಿ ಗಣತಿ ಜ್ವಾಲೆ ಧಗಧಗ ಅಂತಿದೆ. ಒಂದ್ ಕಡೆ ಸಿಎಂ ಬದಲಾಗ್ತಾರ, ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟಿಳಿತಾರ ಅನ್ನೋ ಚರ್ಚೆಗಳು ಗರಿಗೆದರಿವೆ. ಹೀಗಿರುವಾಗ್ಲೇ ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ಅಹಿಂದಕ್ಕೆ ಶಕ್ತಿ ತುಂಬುವ ಕಾರ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ವಿರೋಧದ ಮಧ್ಯೆಯೂ ಜಾತಿ ಗಣತಿ ಬಿಡುಗಡೆಗೆ ಪ್ಲಾನ್. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಚರ್ಚೆ. ಮುಡಾ ಟೆನ್ಷನ್ ಮಧ್ಯೆಯೂ ಜೇನುಗೂಡಿಗೆ ಕೈ ಹಾಕ್ತಾರ ಸಿಎಂ. ಮುಡಾ ಪ್ರಕರಣದ ಹೊತ್ತಲ್ಲೇ ಜಾತಿ ಗಣತಿ ವರದಿ ದಿಢೀರ್ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ನಾಯಕರ ಪರ ವಿರೋಧದ ಚರ್ಚೆಯ ನಡುವೆಯೇ ವರದಿಯ ಜ್ವಾಲೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಹಿಂದುಳಿದ ವರ್ಗಗಳ ನಾಯಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರ್ತಿದ್ದಾರೆ. ಸರ್ಕಾರ ಬಿದ್ರೂ ಪರವಾಗಿಲ್ಲ, ವರದಿ ಜಾರಿ ಮಾಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು. ಈ ಸಭೆಯಲ್ಲಿ ವರದಿ ಬಿಡುಗಡೆಯ ಕೂಗು ಕೇಳಿ ಬಂತು. ಇನ್ನು ಇದೇ ತಿಂಗಳು 18ರಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಜಾತಿ ಗಣತಿ ಬಹಿರಂಗಪಡಿಸೋ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಭರವಸೆ ಕೊಟ್ರು. ಇದು 7 ಕೋಟಿ ಕನ್ನಡಿಗರ ಸಮೀಕ್ಷೆ ಎಂದ ಸಿದ್ದರಾಮಯ್ಯ. ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇದು ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ, 7 ಕೋಟಿ ಕನ್ನಡಿಗರ ಸಮೀಕ್ಷೆ ಅಂತ ಹೇಳಿದ್ರು. ಇದೇ ಸಭೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿ ಎಂಎಲ್ಸಿ ರವಿಕುಮಾರ್, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡೋದಕ್ಕೆ ವಿರೋಧವಿಲ್ಲ, ಆದ್ರೆ ಕ್ಯಾಬಿನೆಟ್ ನಿರ್ಧಾರ ಏನ್ ತೆಗೆದುಕೊಳ್ಳುತ್ತೋ ಅದರ ಮೇಲೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂದ್ರು. ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ, 7 ಕೋಟಿ ಕನ್ನಡಿಗರ ಸಮೀಕ್ಷೆ. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡುತ್ತೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ನಡ್ಕೋತೀವಿ. ಪಕ್ಷದ ಕಾರ್ಯಕ್ರಮ ಇದು, ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಜಾರಿಗೆ ತರಬೇಕು. ಕೇವಲ ಗ್ಯಾರಂಟಿ ಮಾತ್ರ ಕೊಟ್ಟಿರೋದಲ್ಲ, ಇನ್ನೂ ಹಲವಾರು ವಿಚಾರಗಳನ್ನು ನಾವು ಜನಸಾಮಾನ್ಯರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಅದು ಮುಂದಿನ ಕ್ಯಾಬಿನೆಟಲ್ಲಿ ಆ ವರದಿಯನ್ನು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆಲ್ಲ ಸಂತೋಷ, ಸಮಾಧಾನ. ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡಿಸೋದಕ್ಕೆ ನಮ್ದು ವಿರೋಧ ಇಲ್ಲ. ಅಲ್ಲಿ ಚರ್ಚೆ ಮಾಡಿಬಿಟ್ಟು ಏನಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳಿ. ಈ ವರದಿ ಬಹಿರಂಗಪಡಿಸಿದ ಮೇಲೆ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟು ಸಂಖ್ಯೆನಲ್ಲಿದೆ ಮತ್ತು ಈ ಸಂಖ್ಯೆ ವೈಜ್ಞಾನಿಕವಾಗಿದೆಯೋ ವೈಜ್ಞಾನಿಕವಾಗಿಲ್ಲೋ ಅನ್ನುವಂಥದ್ದು ವರದಿ ಬಹಿರಂಗ ಆದ ಮೇಲೆ ನಮ್ಮ ಕೈ ಕಾಪಿ ಸಿಕ್ಕ ಮೇಲೆ ಗೊತ್ತಾಗತ್ತೆ. ಜಾತಿ ಗಣತಿಗೆ ನಮ್ಮ ವಿರೋಧವಿದೆ ಎಂದ ಶಾಮನೂರು. ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲೇ ಭಿನ್ನರಾಗ ಶುರುವಾಗಿದೆ. ಡಿಕೆ ಸುರೇಶ್ ಎಚ್ಚರಿಕೆಯ ಹೆಜ್ಜೆ ಇಡುವಂತೆ ಸರ್ಕಾರಕ್ಕೆ ಕಿವಿ ಮಾತು ಹೇಳಿದ್ರು. ಇವತ್ತಿನ ಸಭೆಯ ಬಗ್ಗೆಯೂ ನಮ್ಮ ಅಭಿಪ್ರಾಯ ನಮ್ಮದು ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಬೇಡ, ಚರ್ಚೆ ಮಾಡಬಾರ್ದು ಅಂತಿಲ್ಲ. ಅವರ ಅಭಿಪ್ರಾಯ ಅವ್ರದ್ದು, ನಮ್ಮ ಅಭಿಪ್ರಾಯ ನಮ್ದು. ನಾವೆಲ್ಲ ವಿರೋಧ ಮಾಡಿದ್ದೇವೆ, ಎಷ್ಟು ತಿಳ್ಬೇಕು ನಿಮಗೆ? ನಾವೆಲ್ಲರೂ ವಿರೋಧ ಮಾಡಿದ್ದೇವೆ. ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡು ಮುಂದೆ. ಆಮೇಲೆ ಜಾತಿ ಗಣತಿ ವರದಿ ಅವೈಜ್ಞಾನಿಕ ಎಂದ ವಿಜಯೇಂದ್ರ. ವರದಿ ಬಹಿರಂಗಪಡಿಸಬೇಕಾ ಅಥವಾ ಬೇಡವಾ ಅನ್ನೋ ಚರ್ಚೆ ಈಗಷ್ಟೇ ನಡೀತಿದೆ. ಈ ಹೊತ್ತಲ್ಲೇ ವಿಪಕ್ಷಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ಶುರು ಮಾಡಿವೆ. ವರದಿ ಅವೈಜ್ಞಾನಿಕ ಅನ್ನೋದು ಎಲ್ಲರ ಅಭಿಪ್ರಾಯ ಅಂತ ವಿಜಯೇಂದ್ರ ವಿರೋಧದ ಮಾತುಗಳನ್ನಾಡಿದ್ರು. ಈ ಮಾತಿಗೆ ಕೆರಳಿದ ಸಚಿವ ಮಧು ಬಂಗಾರಪ್ಪ, ವರದಿಯಲ್ಲಿರೋದು ಖುದ್ದು ಸಿಎಂ ಅವರಿಗೆ ಗೊತ್ತಿಲ್ಲ ಅಂದ್ರು. ಹಿಂದುಳಿದ ವರ್ಗಗಳಿಗೆ, ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅದರಿಂದ ಮತ್ತೊಬ್ಬರು ಕೂಡ ಅನ್ಯಾಯ ಆಗಬಾರ್ದು, ನ್ಯಾಯಯುತವಾಗಿ ನಡ್ಕೋಬೇಕಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಜಾತಿ ಜನಗಣತಿ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅನ್ನೋದು ಎಲ್ಲರದ್ದು ಕೂಡ ಅಭಿಪ್ರಾಯ. ತಪ್ಪಾಗಿದೆ ಅಂತ ಹೇಳೋದಕ್ಕೆ ಎಲ್ಲ ಹೊರಗೆ ಬಂದಿದೆ. ಇಟ್ಸ್ ಅ ಸೀಲ್ಡ್ ಕವರ್. ನೀವು ಚರ್ಚೆನೆ ಮಾಡೋದಕ್ಕಾಗೋದಿಲ್ಲ. ನನಗೂ ಗೊತ್ತಿಲ್ಲ, ಮನೆ ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ. ಇದು ಹೊರಗಡೆ ಬಂದ ಮೇಲೆ ಕ್ಯಾಬಿನೆಟ್ಟಲ್ಲಿ ಏನೇನು ಚರ್ಚೆ ಆಗುತ್ತೆ ನೋಡಿ, ಹೊರಗಡೆ ಬಂದು ಆಮೇಲೆ ಮಾಡ್ಬೇಕು. ಏನಾದ್ರು ಕರೆಕ್ಷನ್ ಇದ್ರೆ ಆಮೇಲೆ ಮಾಡ್ಬೋದು.
ಸರ್ಕಾರ ಹೋದ್ರೆ ಹೋಗ್ಲಿ ಎಂದ ಬಿಕೆಎಚ್, ಚುನಾವಣೆಗೆ ಹೋಗಿ ಎಂದ ಎಚ್ಡಿಕೆ. ಇನ್ನು ಬಿಕೆ ಹರಿಪ್ರಸಾದ್ ಅವರಂತೂ ವರದಿ ಜಾರಿಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಒಂದು ಹೆಜ್ಜೆ ಮುಂದಿಟ್ಟು ಸರ್ಕಾರ ಬಿದ್ರೆ ಬೀಳ್ಲಿ, ವರದಿ ಜಾರಿ ಮಾಡಿ ಅಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಅದರ ಬದಲು ಚುನಾವಣೆಗೆ ಹೋಗಿ ಅಂತ ತಿವಿದ್ರು. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಬೀಳ್ಬೇಕಾಗಿದೆ? ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ಕಂಟಕ ಬಂದ್ರೆ ಬರ್ಲಿ, ಅದರ ಬದಲು ಓಪನ್ ಆಗಿ ಚುನಾವಣೆಗೆ ಹೋಗ್ಬಿಡಿ. ಇದೇ ಜಾತಿ ಗಣತಿನೇ ಇಟ್ಕೊಂಡು, ಈ ಸಬ್ಜೆಕ್ಟ್ನೇ ಇಟ್ಕೊಂಡು ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋಗಿ. ಮುಡಾ ಮರೆಮಾಚಲು ಡ್ರಾಮಾ ಎಂದ ವಿಪಕ್ಷ ನಾಯಕರು. ಜಾತಿ ಗಣತಿ ವರದಿ ವಿಚಾರ ಮುನ್ನೆಲೆಗೆ ಬಂದಿದ್ದಕ್ಕೆ ವಿಪಕ್ಷ ನಾಯಕರು ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟರು. ಮುಡಾದಿಂದ ರಕ್ಷಣೆ ಪಡೆಯೋದಕ್ಕೆ ಈ ಡ್ರಾಮಾ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕುಟುಕಿದ್ರು. ಇವರಲ್ಲಿ ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳೇನಿದೆಯಲ್ಲ, ಆ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿ ಇಲ್ಲ, ಇದೆಲ್ಲವನ್ನು ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಡ್ರಾಮಾಗಳು ಪ್ರಾರಂಭ. ಜಾತಿ ಗಣತಿಯನ್ನು ನೀವು ಬಿಡುಗಡೆ ಮಾಡಿರಿ ಅಂತ ಹೇಳಿದ್ದೇನೆ. ಯಾಕೆ ಇಟ್ಕೊಂಡು ಕುಂತಿದ್ದಾರೆ? ಈಗ ಮತ್ತೆ ಅವರು ವರದಿ ಕೊಟ್ಟು ಈಗ 8 ತಿಂಗಳಾಯಿತು. ಯಾಕೆ ಇಷ್ಟು ದಿವಸಕ್ಕೆ ಇಟ್ಟಿದ್ರು? ಈಗ ಯಾಕೆ ಮೂಢ ಹಗರಣ ಬಂದ ಮೇಲೆ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಈ ಒಂದು ಜಾತಿ ಜನಗಣತಿ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅನ್ನೋದು ಎಲ್ಲರದ್ದು ಕೂಡ ಅಭಿಪ್ರಾಯ. ಹಾಗಾಗಿ ಎಲ್ಲರ ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಮನ್ನಣೆ ಕೊಡಬೇಕಾಗ್ತದೆ. ಆದರೆ ಈಗ ತಮ್ಮ ಸ್ಥಾನಕ್ಕೆ ಕೂತು ಬಂದಾಗ ಈ ರೀತಿ ವಿಚಾರಗಳನ್ನು ಎತ್ಕೊಂಡು ಒಂದು ರೀತಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಎಲ್ಲರದ್ದು ಕೂಡ. ಈ ಮಧ್ಯೆ ಜಾತಿ ಗಣತಿ ಜಾರಿಯಾಗೋದಾಗಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ವಿಶ್ವಾಸ ವ್ಯಕ್ತಪಡಿಸಿದ್ರು. ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ, ಇದು ಜಾರಿ ಆದೇ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಇಲ್ಲಿ ವರದಿಯನ್ನು ನೋಡಿ ಮತ್ತೆ ಅದರ ಬಗ್ಗೆ ಅಭಿಪ್ರಾಯ ಕೊಟ್ಟರೆ ಒಳ್ಳೆಯದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಜಾತಿ ಗಣತಿ ವರದಿಗೆ ಕೈಮನೆಯೊಳಗೆ ಭಿನ್ನರಾಗ ಸ್ಫೋಟಗೊಂಡಿದೆ. ಒಂದು ಬಣ ಜಾರಿ ಮಾಡಿ ಅಂತಿದ್ರೆ ಮತ್ತೊಂದು ಬಣ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸುತ್ತಿದೆ. ಈ ಮಧ್ಯೆ ಅಕ್ಟೋಬರ್ 18ನೇ ತಾರೀಕು ಸರ್ಕಾರ ಅದ್ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.